ಅಲ್ಲ ನಾನು ಡೈರೆಕ್ಟಾಗಿ ಅವ್ರನ್ನ ಬೈಬೇಕಾ ಅಥವಾ ಅವ್ರನ್ನೇ? ಹೌದು. ಇವ್ರನ್ನ ಫಸ್ಟ್ ಮಿನಿಸ್ಟರ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾರು ಉದ್ಧಾರ ಆಗಲ್ಲ, ದಯವಿಟ್ಟು ಮಾಡಬೇಡಿ ಇವ್ರನ್ನ ಮಿನಿಸ್ಟ್ರು ಅಂತ ಅವ್ರಿಗೆ ಹೋಗಿ ಹೇಳ್ಬಿಡಿ. ಈಗ ಹೆಂಡ್ತಿರ ಮುಂದೆ ನಾವು ನಾಟಕ ಆಡ್ತಿರ್ತೀವಿ, ನಮ್ಮ ಮುಂದೆ ಹೀರೋಯಿನ್ಗಳು ನಾಟಕ ಆಡ್ತಿರ್ತೀವಿ. ನನ್ನ ಮಗಳು ದೊಡ್ಡ ಮಗಳು ಪುನರ್ವಸು 9th ಇಂದ 10th ಹೋಗ್ತಾ ಇದ್ದಾಳೆ. ಸರ್, ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ದೇವ್ರ ಪ್ರತ್ಯಕ್ಷ ಆಗ್ತಾನೆ, ಒಂದು ಸಜೆಷನ್ ಕೊಡ್ತಾನೆ. ಅದೇ ಟೈಮಲ್ಲಿ ಮೇಡಮ್ ಒಂದು ಸಜೆಷನ್ ಕೊಡ್ತಾರೆ. ದೇವ್ರ ಸಜೆಷನ್ ತೊಗೊತೀರಾ, ಮೇಡಮ್ ತೊಗೊತೀರಾ? ಶರಣ್ ಶರಣ್ ಯಾವ್ದು? ಆಲ್ಕೋಹಾಲ್. ಆಲ್ಕೋಹಾಲೇ ಬಂದ್ರು ಸಾರ್. ಶಕುಂತಲಾ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಬಟ್ ಸರ್, ತುಂಬ ಹಾಡುಗಳೆಲ್ಲ ಬರ್ದಿದ್ದಾರೆ. ನಿಮ್ಗೆ ಯಾವತ್ತಾರು ಒಂದು ಕವಿತೆ, ಕಾದಂಬರಿ ಇದು ನಿನಗೋಸ್ಕರ ಡೆಡಿಕೇಟ್ ಮಾಡಿ? ಖಂಡಿತ ಇಲ್ಲ. ಒಂದು ಲೈನ್. ನಿಮಗೆ ಕವಿತೆ, ಕವನ ಎಲ್ಲ ಬರೆಯೋ ಅಭ್ಯಾಸ ಇದೆಯಾ? ಇಲ್ಲ. ಇಲ್ಲ. ನೀವು ಅವ್ರಿಗೆ ಯಾವತ್ತಾರು 2 ಲೈನ್ ಬರ್ದಿದ್ದೀರಾ? ದಿನ ಬರಿತಾ ಇರ್ತೀನಿ, ದಿನ ಹೇಳ್ತಾ ಇರ್ತೀನಿ. ನಿತ್ಯ ಕವಿತೆ. ಇವ್ರ ಬಗ್ಗೆ ಗುಣಗಾನ ಮಾಡಿಕೊಂಡು 1 ನಿಮಿಷ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದೆ ಇವರ ಗುಣಗಾನ ಮಾಡಿಕೊಂಡು ಮಾತಾಡ್ಬೋದಾ ನೀವು? ಒಂದು ಇಂಗ್ಲೀಷ್ ವರ್ಡ್. 1 ಮಿನಿಟು ಕಷ್ಟ. ಅಯ್ಯೋ, ಅಲ್ಲ, ಗುಣಗಾನ ಮಾಡ್ಬೇಕಲ್ಲ, ಅಷ್ಟೊಂದು ವರ್ಡ್ಸ್ ಹುಡುಕ್ಬೇಕು ನಾನು ಏನೇನಿದೆ ಅಂತ. ಇವಾಗ ಆಯ್ತು, ಬೈಕೊಂಡೆ ಹೇಳಿ 1 ನಿಮಿಷ. ಇವ್ರಿಗೆ ಬೈಕೊಂಡೆ 1 ನಿಮಿಷ ಒಂದು ಇಂಗ್ಲೀಷ್ ವರ್ಡ್ ಯೂಸ್ ಮಾಡಿದೆ ಮಾತಾಡಿ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಅಲ್ಲ ನಾನು ಡೈರೆಕ್ಟಾಗಿ ಅವ್ರನ್ನ ಬೈಬೇಕಾ ಅಥವಾ ಅವ್ರನ್ನೇ? ಹೌದು. ಮುಖ ನೋಡಿದ್ರೆ ಡೈಲಾಗ್ ಬರ್ತಾವ ನಿಂಗೆ. ಬಂದ ಅಂದ್ರೆ ಶುರು. ನೀನು ಬೈಯಕ್ಕೆ ಮನಸ್ಸಿಲ್ಲ ನಿಮಗೆ ಕ್ಯಾಮ್ರಾ ಮುಂದೆ? ಅದು ತುಂಬಾ ಪರ್ಸನಲ್ ಆಗಿ ಬೈಬೇಕದು, ಎಲ್ಲರದ್ರಿಗೂ ಬೈಬಾರ್ದು. ಓಕೆ, ಸೂಪರ್. ಸರ್ಗೆ ಮುಖ್ಯಮಂತ್ರಿಗಳು ಒಂದು ಆಫರ್ ಕೊಡ್ತಾರೆ. ನಿನ್ನ ಹಾಡಲ್ಲಿ ಫಿಲಾಸಫಿ ಇರುತ್ತಪ್ಪ, ಲೋಕ ಕಲ್ಯಾಣ ಎಲ್ಲ ಮಾಡ್ತೀಯಾ, ಎಣ್ಣೆನೂ ಇರುತ್ತೆ, ಅಬಕಾರಿ ಸಚಿವ ಸ್ಥಾನ ತೊಗೊಂತೀಯಾ, ಸಮಾಜ ಕಲ್ಯಾಣ ಇಲಾಖೆ ತೊಗೊಂತೀಯಾ, ನೀನೇ ಯೋಚನೆ ಮಾಡ್ಬಿಟ್ಟು ಹೇಳು ಅಂತ. ಅವಾಗ ಮನೆಗೆ ಬಂದು ನಿಮ್ಮನ್ನು ಕೇಳ್ತಾರೆ, ಯಾವ್ದು ಸಜೆಸ್ಟ್ ಮಾಡ್ತೀರಾ? ಇವ್ರನ್ನ ಫಸ್ಟ್ ಮಿನಿಸ್ಟರ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾರು ಉದ್ಧಾರ ಆಗಲ್ಲ, ದಯವಿಟ್ಟು ಮಾಡಬೇಡಿ ಇವ್ರನ್ನ ಮಿನಿಸ್ಟ್ರು ಅಂತ ಅವ್ರಿಗೆ ಹೋಗಿ ಹೇಳ್ಬಿಡಿ. ಅಕಸ್ಮಾತ್ ಒಂದು ತಗೊಳ್ಳೋಂಗಿದ್ರೆ ಸಮಾಜ ಸೇವೆನೋ ಸಮಾಜ ಕಲ್ಯಾಣ, ಅದು ಬೆಟರ್. ಇಲ್ಲ ಅಬಕಾರಿ ಆಗೋದ್ರೆ ಅಷ್ಟೇ, ಫುಲ್ ರಿವರ್. ನೀರು ಬಾಯ್ ತುಂಬ ಬೀರು, ನಿಜವಾಗ್ಲು ನಲ್ಲಿಲೆಲ್ಲ ನೀರು ಬರ್ತದೆ. ಕರೆಕ್ಟ್. ಎಣ್ಣೆ ರಾಷ್ಟ್ರೀಕರಣ ಆಗ್ಬಿಡುತ್ತೆ ಅಂತ. ಮನೇಲೇ ಎಣ್ಣೆ ಹೊಡಿತೀರಾ ಸರ್? ಅವಾಗ ಅವಾಗ. ಓಕೆ, ಇವ್ರ ಮುಂದೆ ಇಲ್ಲ. ಸರ್, ನಾನು ನಿಮ್ಗೊಂದು ಎಣ್ಣೆ ಕೊಡ್ತೀನಿ. ಈ ಎಣ್ಣೆ ಏನಂದರೆ ಎಸೆನ್ಷಿಯಲ್ ನೆಕ್ಟಾರ್ ಅವ್ರ ಕಡೆಯಿಂದ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ. ಇದು ಧೈರ್ಯವಾಗಿ ಲೀಗಲಾಗಿ ಮನೇಲೆ ಹೊಡೆಯುವಂಥ ಎಣ್ಣೆ. ಇದನ್ನು ತಲೆಗೂ ಬಳಸ್ಬೋದು, ಅಡುಗೆಗೂ ಬಳಸ್ಬೋದು. ಆ ಥರ ಎಣ್ಣೆ ತುಂಬ ಆರ್ಗ್ಯಾನಿಕ್. ಇದು ತುಂಬ ಒಳ್ಳೆ ಕೊಬ್ಬರಿ ಎಣ್ಣೆ. ಬಳಸಿ ಗಂಡ ಹೆಂಡತಿ ಇಬ್ಬರು ಸೇರಿ ಎಣ್ಣೆ ಹೊಡಿರಿ, ಒಳ್ಳೇದಾಗಿ. ಥ್ಯಾಂಕ್ ಯು. ಇದನ್ನು ತುಂಬ ಜನ ಹಾಗೆ ಕುಡಿತಾರಂತೆ. ಆ ಥರ ತುಂಬ ಆರ್ಗ್ಯಾನಿಕ್. ಭಟ್ರ ಕೈಯಲ್ಲಿ ಬಾಟ್ಲು ನೋಡೋಕೆ ತುಂಬ ಇಷ್ಟ. ಒಂದ್ಸಲಿ ಕುಡಿ, ಹೆಂಗಿರ್ಬೇಕು. ಪ್ರೊಫೆಷನಲ್ ಕುಡುಕರು ಹಿಂಗೆ ಹೊಡಿತಾರೆ. ನಿಜವಾಗ್ಲು ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಮೇಡಮ್, ಇವಾಗ ಇನ್ನೊಂದು ಗೇಮ್ ಇದೆ, ಎಸ್ ಆರ್ ನೋ ಗೇಮ್ ಅಂತ. ಓಕೆನಾ? ನಾನು ಏನೇ ಕೇಳಿದ್ರು ಅದು ಸರಿನಾ ತಪ್ಪಾ ಅಂತ ಹೇಳಬೇಕು. ಇಬ್ರಿಗೂ ಇದು ಒಂದು ಪ್ರಾಪರ್ಟಿ ಕೊಡ್ತೀನಿ. ಇದು ಏನಂದರೆ ಎಸ್ ನೋ ಅಂತ ಇದೆ. ಇದು ಹೇಳ್ತೀವಿ. ಓಕೆನಾ? ಭಟ್ರು ಬೇರೆ ಹೀರೋಯಿನ್ಗೆ ರೊಮ್ಯಾಂಟಿಕ್ ಸಾಂಗ್ ಬರೆಯೋ ಮುಂಚೆ ಹೆಂಡತಿಗೆ 2 ಲೈನ್ ಬರೆದುಬಿಟ್ಟು ಆಮೇಲೆ ಬೇರೆಯವ್ರಿಗೆ ಸಾಂಗ್ ಬರೆಯೋದು. ಭಟ್ರಿಗೆ ಅಡುಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ತಿಂಗಳಲ್ಲಿ 2 ಸಲಿನಾದ್ರೂ ಅಡುಗೆ ಮಾಡಿ ಬಡಿಸ್ತಾರೆ ಮನೇಲಿ. ಮುಂಚೆ ಮಾಡ್ತಿದ್ದೆ. ಹೌದು, ಮುಂಚೆ ಮಾಡ್ತಾ ಇದ್ರು, ಈಗ ಮೇಡಮ್ಗಿಂತ ಚೆನ್ನಾಗಿ ಬರುತ್ತೆ ಅಡುಗೆ ಮಾಡೋಕ್ಕೆ. ಭಟ್ರು ಹಾಡುಗಳೇನಾದ್ರು ಬರೆದ್ರೆ ಮೊದಲು ಮೇಡಮ್ಗೆ ತೋರಿಸಿ ಅಪ್ರೂವಲ್ ತೊಗೊಂಡು ಆಮೇಲೆ ಡೈರೆಕ್ಟ್ರ್ ಕೊಡೋದು. ಒಂದು ಹಾಡು ಮಾಡಿಲ್ವ ಹಂಗೆ? ಮುಂಚೆ ಮಾಡ್ತಿದ್ದೆ. ನಾನೆಲ್ಲ ಚೆನ್ನಾಗಿಲ್ಲ ಅಂತ ಇದ್ದೆ, ಅದಕ್ಕೆ ಅವ್ರು ಬಿಟ್ಬಿಟ್ರು ನಾನು ಕೇಳೋದು. ಇಲ್ಲ ಪಾಪ, ಅವಾಗಲೇ ಹೇಳಿದ್ರು ತುಂಬ ಒಳ್ಳೆ ಕ್ರಿಟಿಕ್ಕು. ನನ್ನ ಹೆಂಡತಿ ಸಾಂಗ್ ಚೆನ್ನಾಗಿಲ್ಲ ಅಂದರೆ ಅದು ಸೂಪರ್ ಹಿಟ್ ಆಗುತ್ತೆ. ಹೌದು, ಅದು ಸ್ಪೆಷಲಿ ಪಂಕಜ ಸಾಂಗ್.
ಮತ್ತೆ ನಿಮಗೆ ಕೈ ಕೈಯ ಕಚ್ಚಾ ಸೋಡ ಹಾಡು ಭಾಳ ಇಷ್ಟ ಅಂತ ಹೇಳೋರು ಅವರು. ನೋ 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 ಏನೋ ಅದನ್ನೇ ರಿಪೀಟ್ ಮಾಡಲ್ ಹಾಕಿ ಅಂತ ಹೇಳೋರಂತೆ ಕಾರಲ್ಲಿ. ಹೌದು, ತುಂಬಾ ಕೇಳ್ತಿದ್ರಂತೆ. ನಮ್ಮ ಮನೆಗೆ ಬಂದ್ಮೇಲೆ ನನ್ನ ಮೊಬೈಲ್ ಫಸ್ಟ್ ಕಳಿಸಿ ಆ ಸಾಂಗ್ ಅಂದ್ರೆ ಹೌದು, ತುಂಬಾ ಇಷ್ಟ ನನಗೆ ಅದೊಂದು ಸಾಂಗು. ಮತ್ತೆ ನಿಮ್ಗೆ ಇನ್ನೊಂದು ಸಾಂಗ್ ಯಾವ್ದು ಇಷ್ಟ ಹೇಳಿ ಅವ್ರದ್ದು ತುಂಬಾ ಇಷ್ಟವಾಗಿರೋದು? ಇದು ಚೀ ಕಳ್ಳ ಕಳ್ಳ ಕಳ್ಳ. ಅವರು ಹೆಂಡತಿಗೆ ಯಾಕೆ ಹಾಡುಗಳು ಬರ್ದಿಲ್ಲ ಅಂದ್ರೆ ಫಸ್ಟ್ ಹೆಂಡತಿಗೆ ಹಾಡುಗಳು ಬರ್ದು ಬಿಟ್ಟಿರ್ತಾರಂತೆ. ಆಮೇಲೆ ಇದೆಲ್ಲದಕ್ಕಿಂತ ಮೀರಿದವಳು ನನ್ನ ಹೆಂಡತಿ ಅನ್ಕೊಂಡು ಆ ಲೈನ್ ನ ಬೇರೆ ಹೀರೋಯಿನ್ ಕೊಟ್ಕೊಡ್ತಾರಂತೆ. ಸರಿನಾ ತಪ್ಪ ಸರ್? ಎಸ್ ಸರ್. ನಾವು ಹಾಡುಗಳು ಬರ್ದು ಬಿಟ್ಟಿರ್ತಾರೆ ನಿಮ್ಮ ಹೆಂಡತಿಗೆ ಅಂತ, ಆಮೇಲೆ ಒಂದ್ಸಲಿ ಓದ್ಬಿಟ್ಟು ಇದೆಲ್ಲದಕ್ಕಿಂತ ಮೀರಿದವಳು ನನ್ನ ಹೆಂಡತಿ ಅಂತ ಅಂದ್ಬಿಟ್ಟು ಆ ಹಾಡನ್ನ ಬೇರೆ ಹೀರೋನ ಕೊಟ್ಬಿಡ್ತಾರೆ. ಅಲ್ಲ, ನಿಮ್ಮನ್ನು ಉಳ್ಸಕ್ಕೆ ಏನೋ ಒಂದು ಕ್ವಶನ್ ಕ್ರಿಯೇಟ್ ಮಾಡಿದ್ದೀನಿ ಸರ್ ನಾನು. ಈ ಹೆಂಡ್ತಿನ ಮುಂದೆ ನಾವು ನಾಟಕ ಆಡ್ತಿರ್ತೀವಿ, ನಮ್ಮ ಮುಂದೆ ಹೀರೋಯಿನ್ಗಳು ನಾಟಕ ಆಡ್ತಿರ್ತಾರೆ. ಹಂಗಾಗಿ ಹೋಗಿ ಕೊನೆಗೂ ನಾವು ಯಾರನ್ನ ಮೆಚ್ಚ ಅವು ಯಾವ ಅರ್ಧ ಬರ್ಧ ಕನ್ನಡ ಬರ್ದೇ ಇರೋ ಹೀರೋಯಿನ್ಗಳು. ಆಮೇಲೆ ಕನ್ನಡ ಬಂದ್ರೂ ಲಿರಿಕ್ಸ್ ಅರ್ಥ ಆಗಲ್ಲ, ಪೊಯಿಟ್ರಿ ಗಂಧ ಗಾಳಿ ಗೊತ್ತಿರಲ್ಲ. ಅವಳನ್ನ ಅಂಥವಳು ಇಂಥವಳು ಅಂತ ನಾವು ಹೊಗಳಿರ್ತೀವಿ. ಆ ಹೀರೋ ಲಿಪ್ಸಿಂಗ್ ಕೊಡ್ಬೇಕಾದ್ರೆ ಕೇಳ್ತಾರೆ, ಏನಮ್ಮ ಲೈನ್ ಅದು ಹೇಳಮ್ಮ ಇಲ್ಲಿ ಅಂತ. ನಾವು ಕೊನೆಗೂ ಕಾವ್ಯನ ಯಾವ ಹುಡುಗಿ ನೆನೆಸ್ಕೊಂಡು ಬರೆದ್ವಿ ಅನ್ನೋದೇ ನಮ್ಗೆ ಇದುವರೆಗೂ ಅರ್ಥ ಆಗಿಲ್ಲ. ಓಕೆ, ಯಾಕೆ ಸರ್ ಆ ಅನಿವಾರ್ಯತೆ? ಬೇರೆ ಭಾಷೆಯಿಂದ ಹೀರೋಯಿನ್ನ ಕರ್ಕೊಂಡ್ಬರೋ ಅನಿವಾರ್ಯತೆ ಯಾಕೆ? ನಮ್ಮ ಕನ್ನಡದಲ್ಲಿ ಹೀರೋಯಿನ್ಗಳು ಇದಾರಲ್ಲ, ತುಂಬ ಜನ ಕನ್ನಡದವ್ರ ಜೊತೆಗೂ ಕೆಲಸ ಮಾಡಿದ್ದೀವಿ. ಬೇರೆ ಭಾಷೆವು ಕೆಲವೊಂದು ಆ ಟೈಮಲ್ಲಿ ಆ ಡೇಟಿಗೆ ಹಂಗಾಗೋಯ್ತು ಅಷ್ಟೇ. ಬಿಟ್ಟರೆ ನಾನು ಮೇಜರಾಗಿ ಕನ್ನಡ ನಟ ನಟಿಯರ ಜೊತೆಗೆ ಕೆಲಸ ಮಾಡಿರೋದು. ಭಟ್ರಿಗೆ ಮೇಡಮ್ಗಿಂತ ಒಳ್ಳೆ ಹೆಂಡತಿ ಸಿಗ್ತಿರ್ಲಿಲ್ಲ. ಇದೇನಿದು ವರ್ಡಿಕ್ಟಾ? ಇದು ತೀರ್ಮಾನ ನಿಂದ? ನನ್ನ ಮಗನಿಗೆ ಸಿಕ್ಕಿರೋದೇ ಹೆಚ್ಚು. ಆ ಅರ್ಥದಲ್ಲಿ ಕರೆಕ್ಟ್. ನಮಗೆ ಯಾರು ತೋರಿಸ್ಬಿಡಿ ಸರ್. ಎಸ್ ಸರ್. ಎಸ್, ಮೇಡಮ್ಗೆ ಭಟ್ರಿಗಿಂತ ಒಳ್ಳೆ ಗಂಡ ಸಿಗ್ತಿರ್ಲಿಲ್ಲ. ಏನ್ ತೋರಿಸ್ಬೇಕು ನಾನು ಅದಕ್ಕೆ? ಎಸ್ ಸರ್. ನಾನು ನಿಮ್ಗೆ ಬಿಟ್ಟಿದ್ದು, ನಂಗೆ ಗೊತ್ತಾ? ನನ್ನ ಪ್ರಕಾರ ಹೌದು, ಸಿಗ್ತಿರ್ಲಿಲ್ಲ. ಓಕೆ, ಹಂಗೆ ಎಸ್ ಅಂತ ಹೇಳಿ. ಸೊ ಸೂಪರ್. ಭಟ್ರಿಗೆ ಹೆಂಡತಿಗಿಂತ ಮಕ್ಕಳಂದ್ರೆ ತುಂಬ ಇಷ್ಟ. ಮೇಡಮ್ ಮೇಲೆ ಕೋಪ ಬಂದಾಗ ಭಟ್ರಿಗೆ ಎಷ್ಟೋ ಸಾಲುಗಳು ಹುಟ್ಟಿದೆ. ನೋಡಿ ಅಲ್ಲಿ. ನನಗೆ ಇವಳ ಮೇಲೆ ಸಿಟ್ಟು ಬಂದಾಗಲ ಅವೆಲ್ಲ ಸಾಧ್ಯ ಚಾನ್ಸೇ ಇಲ್ಲ. ಅದು ರಿವರ್ಸ್. ಅವ್ರು ಬೈದಾಗ ಸಿಟ್ಟೇನಿದ್ರು ಅಲ್ಲಿ ಕಾಂಟ್ಯಾಕ್ಟ್. ಅವ್ರು ಬೈದಾಗ ಎಷ್ಟೋ ಪದಗಳು ಸಿಕ್ಕಿದೆ. ಇನ್ಮೇಲೆ ಲಿರಿಸಿಸ್ಟ್ ಯೋಗರಾಜ್ ಭಟ್ ಅವ್ರನ್ನ ರೇಣುಕಾ ಯೋಗರಾಜ್ ಭಟ್ ಅಂತ ಹಾಕೋಬೋದಾ? ಯಾಕಂದ್ರೆ ಎಷ್ಟೊಂದು ವರ್ಡ್ಸ್ ಇವ್ರ ರೀಸನ್ ಆಗಿರ್ತಾರಲ್ಲ. ಹಂಗೆ ನೀನು ಕನ್ನಡ ಮಾತಾಡ್ತೀಯ? ಅವ ಇರೋ ಡಿಕ್ಷನರಿಲಿ ಏನು ಪದಗಳಿರ್ತಾವೋ ಅವೇನೇ ಎಲ್ಲರೂ ಮಾತಾಡೋದು. ನಾವು ಹೆಕ್ತೀವಿ ಅದನ್ನ. ಮುತ್ತು ಎಲ್ಲ ಕಡೆ ಸಿಗುತ್ತಮ್ಮ, ನೆಕ್ಲೆಸ್ ಒಂದೇ ಕಡೆ ಆಗೋದು. ಮನೆಗೆ ಹೋದ್ರೆ ಅದೇ ಹೆಂಡತಿ, ಹಸಿರು ಕಲರ್ ಹಳೆ ನೈಟಿ, ಬ್ಯಾಂಕು ಸಾಲ, ಕಾರು ಗ್ಯಾಸು, ಮನೆ ಬಾಡಿಗೆ, ಮಕ್ಕಳು ಫೀಸು. ಇದು ನಿಮ್ಮನೆ ಪ್ರಾಬ್ಲಮಾ ಅಥವಾ ಸಮಾಜದ ಪ್ರಾಬ್ಲಮ್? ಸಮಾಜದ ಪ್ರಾಬ್ಲಮ್. ಎಲ್ಲರೂ ನನ್ನ ಈ ಪ್ರಶ್ನೆ ಕೇಳ್ತಾರೆ, ನಿನ್ನ ಹತ್ರ ಗ್ರೀನ್ ಕಲರ್ ನೈಟಿ ಇದೆಯಾ ಅಂತ. ಇದೊಂದು ಇನ್ನೊಂದು, ಒಳಬಾರದೆ ಹೊರಟೆ ಹೋಯಿತು ಹಳೆ ವ್ಯಾನಿಟಿ ಬ್ಯಾಗ್ ಒಂದು ಅನ್ನೋಲ್ಲ. ಇದೀಗ ಮೈಸೂರು ಅರಮನೆ ಮುಂದೆ ಒಬ್ಬ ಲೇಡಿ ಹುಡ್ಕೊಂಬಂದ್ಬಿಟ್ಟು, ಸರ್ ದಯವಿಟ್ಟು ಆ ಲೈನ್ ತೆಗೆದುಬಿಡಿ ಸರ್, ನನಗೆ ಆ ವ್ಯಾನಿಟಿ ಬ್ಯಾಗ್ ಆಫೀಸಿಗೆ ಹೋಗೋಕ್ಕೆ ತೊಗೊಂಡ ತಕ್ಷಣ ಇರಿಟೇಟ್ ಆಗುತ್ತೆ. ಒಳಬಾರದೆ ಹೊರಟೆ ಹೋಯಿತು, ಅವಳು ಬಂದು ಬರಲಿಲ್ಲ ಅಂತ ಹೇಳೋದಕ್ಕೆ ನೀವು ಆ ವ್ಯಾನಿಟಿ ಬ್ಯಾಗ್ನೇ ಸರ್ ಇರಿಟೇಷನ್ ಸರ್, ನೀವು ಆ ಲೈನ್ ಚೇಂಜ್ ಮಾಡಿ ಸರ್ ಅಂತ ಹೇಳಿ ಹೋಗಿದ್ಲು. ಅದೊಂದು ನೆನಪಾಗ್ತದೆ ನನಗೆ. ಅದರಲ್ಲೊಂದಿದೆ ಗೊತ್ತಾ, ಸೆಲ್ ಫೋನು ಗ್ಯಾಲರಿಯಲ್ಲಿ ಕೆನ್ನೆ ತೋರಿಸೋ ಫೋಟೋಗಳು, ಅದೆಲ್ಲ ನೋಡಿ ಒಳ್ಳೊಳ್ಳೆ ಅನುಭವಗಳು. ಅವ್ರ ಕಾಲೇಜ್ ಡೇಸ್ ಲವ್ ಸ್ಟೋರಿ ಎಲ್ಲ ಕೇಳಿದ್ರ ನೀವು? ಲವ್ ಸ್ಟೋರೀಸ್ ಏನೂ ಇಲ್ಲ ಅನ್ಕೋತೀನಿ. ಇದೊಂಥರ ಅವ್ರ ಇಂಟರ್ವ್ಯೂ ನೋಡಿ, ಅವ್ರೊಬ್ಬರನ್ನೇ ಮಾತಾಡ್ತಿರೋದು. ಹೌದಾ? ಲವ್ ಬ್ರೇಕಪ್ ಸ್ಟೋರಿ ಹೇಳಿದ್ದಾರೆ, ನೋಡ್ತೀನಿ. ಈಗ ಒಂದು ಸೆಗ್ಮೆಂಟ್ ಏನಂದ್ರೆ ಸ್ವಲ್ಪ ರಾಂಗ್ ಆಗೋರೆ ಅಂತ, ಇದು ಬಟ್ ಸರ್ ಮಾತ್ರ ಆನ್ಸರ್ ಮಾಡಬೇಕು. ಏನೇ ಕೇಳಿದ್ರು ರಾಂಗ್ ಆನ್ಸರ್ ಕೊಡಬೇಕು ಸರ್. ಸ್ವಲ್ಪ ರಾಂಗ್ ಆಗೋರೆ ಅಂತ. ನಿಮ್ಮ ಮೊದಲನೇ ಪ್ರಶ್ನೆ, ನೀವು ನಿಮ್ಮ ಹೆಂಡತಿನ ತುಂಬ ಪ್ರೀತಿಸ್ತೀರಾ? ಇಲ್ಲಪ್ಪ.
ನಿಮ್ಗೆ ಇಬ್ಬರೇನಾ ಸರ್ ಮಕ್ಕಳು? ತುಂಬ ಇದ್ದಾವೆ. ನಿಮ್ಮ ಮುಂದಿನ ಸಿನಿಮಾ ಹಿಟ್ ಆಗಬೇಕು ಅಂತ ಆಸೆ ಇದೆಯಾ ನಿಮ್ಗೆ? ಇನ್ನು ಪ್ರಶ್ನೆನೇ ಅರ್ಥ ಆಗ್ತಿಲ್ಲ. ಭಟ್ರು ಒಂದು ಹಾಡಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ? ಹೆಣ್ಮಕ್ಳು ವಯಸ್ಸು ಕೇಳಬಾರ್ದಂತ, ಗಂಡು ಮಕ್ಳು ದುಡಿಮೆ ಕೇಳಬಾರ್ದಂತ. ನಮ್ಮ ನಾಡಿಗೆ ಕಳಶ ಅಂದರೆ ಯಾರು? ನಾನಂತೂ ಅಲ್ಲ. ನಿಮ್ಮ ನೆಕ್ಸ್ಟ್ ಮೂವಿ ಹೀರೋ ಯಾರು ಸರ್? ಒಬ್ಬ ಇದ್ದಾನೆ, ಹೆಸರಿಟ್ಟು ಹೇಳ್ತೀನಿ. ಓಕೆ. ಬರವಣಿಗೆಯಲ್ಲಿ ಭಟ್ರಿಗಿಂತ ಬೆಟರ್ ಯಾರಿದ್ದಾರೆ? ಒಬ್ಬ ಇದ್ದಾನೆ, ಹೇಳ್ತೀನಿ. ನಿಮ್ಮ ಹೆಂಡತಿ ಹೆಸರೇನು? ಒಬ್ಳಿದಾಳೆ, ಹೇಳ್ತೀನಿ ಅಂದೇಳಿ. ನೆನಪಿಲ್ಲ. ಎಷ್ಟು ಜನ ಇದ್ದಾರೆ ಹಂಗ? ತಪ್ಪುತ್ರ ತಾರೆ. ಓಕೆ. ನಿಮ್ಮ ಮದುವೆ ಆದಮೇಲೆ ಯೋಗರಾಜ್ ಭಟ್ರಿಗೆ ಯೋಗ ಬಂತ ಅಂತ, ರಾಜಯೋಗ ಬಂತ? ಹೌದು. ಹೇಳ್ತಿರ್ತಾರೆ ಯಾವಾಗಲೂ. ಸೀರಿಯಲ್ ಮಾಡ್ತಾ ಇದ್ರು. ನನ್ನ ಮದುವೆ ಆದ್ಮೇಲೆ ಸಿನಿಮಾ ಡೈರೆಕ್ಟರ್ ಆದ್ರು. ಈಗ ಷಷ್ಠಿ ಪೂರ್ತಿ ಆದ್ಮೇಲೆ ಬೇರೆ ಏನು ಮಾಡ್ಬೋದು ಹಂಗಾರೆ? ನನಗೆ ಗೊತ್ತಿಲ್ಲ. ಹಾಲಿವುಡ್ ಮೂವಿ ಡೈರೆಕ್ಟ್ ಮಾಡಕ್ಕೆ ಹೋಗ್ತಾರೆ. ಮೇಡಮ್ ತುಂಬ ಚೆನ್ನಾಗಿ ಮಾತಾಡಿದ್ದಕ್ಕೆ ಇರುವೆ ಅವರ ಟೀಮಿಂದ ನಿಮ್ಮಿಬ್ಬರಿಗೂ ಒಂದು ಕಪಲ್ ಟಿ ಶರ್ಟ್ ಇದೆ. ಇರುವೆ .in ಅಂತ, ಇಲ್ಲಿ ಕನ್ನಡ ಟಿ ಶರ್ಟ್ಸು, ಕನ್ನಡ ಕೀ ಚೈನು ಈ ಥರದ್ದು ಕೊಡ್ತಾರೆ. ಇದು ಬಲು ಅಪರೂಪ ನಮ್ಮ ಜೋಡಿ. ಥ್ಯಾಂಕ್ ಯು. ಈ ಥರ ನೀವು ಅಪರೂಪದ ಜೋಡಿ ಆಗಿರೋದ್ರಿಂದ ಇದೇ ಖುಷಿಲಿ ಈಗ ಬರ್ತಾ ಇರೋ ಯುವ ಪ್ರೇಮಿಗಳಿಗೆ ನಿಮ್ಮ ಸಂದೇಶ ಕೊಡಿ ಸರ್. ಯುವ ಪ್ರೇಮಿಗಳಿಗೆ ಏನು ಫ್ರೆಂಡ್ಸ್ ಆಗಿ ಚೆನ್ನಾಗಿ ನಕ್ಕೊಂಡಿರಿ, ನೆಟ್ಟಿಗಿರ್ತೀರಿ. ನೀವು ಮೇಡಮ್? ಯಾರಿಂದಲೂ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ. ಹುಡುಗಿ ಹುಡುಗಿಯಿಂದ, ಹುಡುಗ ಹುಡುಗಿಯಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಾರ್ದು. ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ಬಿಡ್ಬೇಕು. ಭಟ್ರಿಗೆ ಸಂಜೆ ಮೇಲೆ ಸಿಗಬಾರ್ದು ಅಂತಾರೆ, ನಿಜನಾ? ಹೌದು. ಯಾಕೆ? ನನಗೆ ಕಷ್ಟ ಆಗುತ್ತೆ. ಹೌದಾ? ಮನೆಗೆ ಬರೋ ಲೇಟ್ ಆಗುತ್ತೆ ಅಂತ ಅದಕ್ಕೆ ಸಂಜೆ ಮೇಲೆ ಸಿಗಲೇಬಾರ್ದು ಅಂತ ಬರ್ದಿದ್ದಾರೆ ಅವರು. ಹೌದು. ಓಕೆ. ಸೊ ಪುನರ್ವಸು ನಿಮ್ಮ ಮಗಳು ಒಂದು ಹಾಡು ಹಾಡಿದರು, ಅದು ತುಂಬ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು. ಅಪ್ಪು ಸರ್ ಇದಾದಾಗ ಅವ್ರನ್ನ ಕರೆಸಿ ಒಂದು ಹಾಡು ಹಾಡ್ಸೋಣವಾ? ಶೋರ್. ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡಿ ಮೇಡಮ್. ನನ್ನ ಮಗಳು, ದೊಡ್ಡ ಮಗಳು ಪುನರ್ವಸು, 9th ಇಂದ 10th ಹೋಗ್ತಾ ಇದ್ದಾಳೆ. ಓ ಹೌದಾ? ನೈಸ್. ಕನ್ನಡ ಹಾಡುಗಳು ಇಷ್ಟ. ಜಯಂತ್ ಕಾಯ್ಕಿಣಿ ಅಂತ ಒಬ್ರಿದ್ದಾರೆ ಗೊತ್ತಾ? ಯೋಗರಾಜ್ ಭಟ್ ಅಂತ ಒಬ್ರಿದ್ದಾರೆ ಗೊತ್ತಾ? ಓಕೆ. ನೀವು ತುಂಬ ಡಿಪ್ಲೊಮ್ಯಾಟಿಕ್ಕಾ ಅಥವಾ ಸ್ಟ್ರೈಟ್ ಫಾರ್ವರ್ಡಾ? ಸ್ಟ್ರೈಟ್ ಫಾರ್ವರ್ಡ್. ಸ್ಟ್ರೈಟ್ ಫಾರ್ವರ್ಡಾ? ಅಪ್ಪ ಜಾಸ್ತಿ ಇಷ್ಟನಾ, ಅಮ್ಮ ಜಾಸ್ತಿ ಇಷ್ಟನಾ? ಅಯ್ಯೋ ಅಮ್ಮ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತನಾ? ಅಪ್ಪ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ರೆ ಪರವಾಗಿಲ್ವಾ? ಸ್ಕೂಲ್ ಫೀಸ್ ಯಾರು ಕಟ್ಟೋದು ಬೇಡವಾ? ಇಲ್ಲ, ಅಮ್ಮನ ಜೊತೆ ಮೋರ್ ಮಾತಾಡ್ತೀನಿ ಅದಕ್ಕೆ. ಸಂಗೀತ ಕಲಿತಾ ಇದ್ದೀರಾ? ಹಾಂ, ಇವಾಗ ಸದ್ಯಕ್ಕೆ ಐ ಸ್ಟಾಪ್, ಬಟ್ ಕಲಿತಾ ಇದ್ದೀನಿ. ಹಾಡ್ಬೋದು ಯಾವ್ದಾದ್ರು ಒಂದು ಹಾಡು? ಹಾಂ. ಯಾವ್ದು ಹಾಡ್ತೀರಾ? ನಾನು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಹಾಡಿದ್ದೆ. ಹಾಂ ಹೌದು. ಆ ಸಾಂಗ್ನ ಹಾಡ್ತೀನಿ. ಓಕೆ. ಉಸಿರು ಪೂರ್ತಿ ಹೋದರೂ ಹೆಸರು ಪೂರ್ತಿ ನೆನಪಿದೆ, ನೀನು ಇರದೆ ಹೋದರೂ ನಿನ್ನ ನಗೆಯ ಬೆಳಕಿದೆ, ಮನೆಯ ಮುದ್ದು ಕೂಸಿಗೆ ನಾಡ ನಮನ, ಖಂಡಿತ ಮರಣವಿದಲ್ಲ, ಜನಿಸಿದೆ ನೀನೆಂದು, ನಮ್ಮೊಲವಿನ ಪರಮಾತ್ಮ ಶಾಶ್ವತ ನೀನೆಂದು. ಸರ್ ನೀವು ಅಂದರೆ ನೀವು ಬರೆದಿದ್ದ ಸಾಲುಗಳನ್ನ ಹಾಗೆ ತಂದಿಟ್ರವರು. ನೀವು ಯಾವಾಗಲೂ ಒಂದು ಬರೀತೀರ, ಇದು ನಿಮ್ಮ ಸಾವಲ್ಲ ಹುಟ್ಟು ಅಂತ. ಅದನ್ನು ಕೇಳಿ ಮೇಡಮ್ ಎಮೋಷ್ನಲ್ ಆಗ್ಬಿಟ್ಟು. ಬಟ್ ಅಂದರೆ ಅದೇನೋ ಒಂದು ಆ ಸಾಂಗಲ್ಲಿ ಆ ಲಿರಿಕ್ಸ್ನ ಅಂದರೆ ಈ ಅರ್ಧ ಕುಡ್ದು ಹೇಳೋದು, ಅದು ಏನಂದರೆ ಅದು ಅನುಭವಿಸಿರ್ಬೇಕು ಅಥವಾ ಆ ಪೇಯ್ನ್ ಇದ್ದರೆ ಮಾತ್ರ ಬರೋಕ್ಕೆ ಸಾಧ್ಯ ಅಂತ. ಅದನ್ನು ಇವರು ತಂದಿಟ್ರು ಇವಾಗ ಮೇಡಮ್.
ಇಲ್ಲಿ ಅಂದರೆ ಈ ಹಾಡಲ್ಲಿ 2 ವಿಚಾರ ಏನಂದರೆ, ಒಂದು ಇವ್ರ ಸಿಂಗಿಂಗು, ಅಂದರೆ ಆ ಫೀಲ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿ ಹೇಳಿದ್ದು. 2ನೇದು ಲಿರಿಕ್ಸ್. ಮೀಟ್ ಆಗಿದ್ರ ನೀವು ಅಪ್ಪು ಸರ್ನ? ಹಾಂ, ಐ ಥಿಂಕ್ ನಾನು ತುಂಬ ಸಣ್ಣೋಳಿರ್ಬೇಕಾದ್ರೆ ಒಂದ್ಸಲಿ ಮೀಟ್ ಮಾಡಿದ್ದೆ. ಅದಾದಮೇಲೆ 1 ಟೈಮ್ ಮೀಟ್ ಮಾಡಿದ್ದೆ. ಇಷ್ಟ ಮುನೀತ್ ಅಂತ ಕರೆಯೋದು. ಮುನೀತ್ ಅಂತ. ಮುನೀತ್ ಅಂತ ಹೂ ಅನ್ನಕ್ಕೂ ಬರ್ತಾ ಇರಲಿಲ್ಲ. ಅಯ್ಯೋ, ಓಕೆ. ಹಾಂ, ಅವಾಗ ತುಂಬ ಇಷ್ಟ. ಅವ್ರ ಹೆಸರು ಹೇಳಿದ್ರೆ ಮೂವೀಸ್ ನೋಡ್ಕೊಂಡೆ ಅವಳಿಗೆ ಊಟ ಮಾಡಿಸ್ತಾ ಇದ್ದಿದ್ದು. ಅಂದರೆ ಅವ್ರು ಸಣ್ಣದ್ರಿರ್ತಾ ಫಿಲ್ಮ್ಸ್ ಇತ್ತಲ್ಲ, ಅದೆಲ್ಲ ನೋಡೇ ಊಟ ಮಾಡಿಸ್ತಾ ಇದ್ವಿ. ಅವಾಗ ಒಂದ್ಸತಿ ಪರಮಾತ್ಮ ಶೂಟಿಂಗಿಗೆ ಹೋದಾಗ, ಇನ್ನೂ ಚಿಕ್ಕದಿದ್ದು, 2.5 ವರ್ಷ ಅವಳಿಗೆ, ಅವರು ಸಡನ್ನಾಗಿ ನೀನು ಭಕ್ತ ಪ್ರಹ್ಲಾದ ನೋಡ್ತೀಯಾ ಅಂತ ಕೇಳಿದ್ರು. ಇವಳು ಹ್ಞೂ ಅಂದ್ಲು. ಅದರಲ್ಲಿರೋದು ನಾನಲ್ಲ ಅಂದ್ಬಿಟ್ರು. ಅವಳ ಮುಖ ನೋಡ್ಬೇಕಾಗಿತ್ತು. ಫುಲ್ ಶಾಕ್ ಆಗೋಯ್ತು. ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದವಳು ನಿಂತು ಬಿಟ್ಲು. ಆಮೇಲೆ ಅವರು ಇಲ್ಲ ಹೆದರ್ಕೋಬೇಡ, ಅದು ನಾನೇ ಈಗ ದೊಡ್ಡವನಾಗ್ಬಿಟ್ಟಿದ್ದೀನಿ ಅಷ್ಟೇ, ನಾನೇ ಅಂತ ಹೇಳಿದ್ರು ಅವರು. ಬಟ್ ವೆರಿ ನೈಸ್, ತುಂಬ ಚೆನ್ನಾಗಿ ಹಾಡಿದ್ರಿ. ಸಂಗೀತ ಕಲಿತಾ ಇದ್ದೀರಾ? ಎಷ್ಟು ವರ್ಷದಿಂದ? ಯಾವ ಸಂಗೀತ? ಹಿಂದೂಸ್ತಾನಿ. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾನು 4th ಸ್ಟ್ಯಾಂಡರ್ಡ್ ಅಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಾ ಇದ್ದೀನಿ. ಅಪ್ಪನ ಬಿಟ್ಟು ಬೇರೆ ಯಾವ ಸಿಂಗರ್ ಇಷ್ಟ ಕನ್ನಡದಲ್ಲಿ? ನಿಮ್ಮ ಅಪ್ಪ ಇವಾಗ ಹಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ನಂಗೆ ಸಂಜಿತ್ ಹೆಗ್ಡೆ ಮತ್ತು ಸೋನು ನಿಗಮ್ ತುಂಬ ಇಷ್ಟ. ಸೋನು ನಿಗಮ್ ಅದೇ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಅವರ ಸೋನು ನಿಗಮ್. ಈಗ ಅಪ್ಪನ ಸಿನಿಮಾ ಹೆಸರುಗಳು ಹೇಳ್ತೀನಿ. ಆ ಸಿನಿಮಾಯಿಂದ ಒಂದೊಂದು ಹಾಡಿನ ಒಂದೊಂದು ಸಾಲು ಹಾಡಬೇಕು. ಸಿನಿಮಾ ಹೆಸರು ಹೇಳಿದ ತಕ್ಷಣ ರ್ಯಾಪಿಡ್ ಫೈರ್ ಥರ. ಓಕೆ, ಲೆಟ್ ಸ್ಟಾರ್ಟ್ ಫ್ರಮ್ ಮುಂಗಾರು ಮಳೆ. ಅನಿಸುತ್ತಿದೆ ಯಾಕೋ ಇಂದು ಗಾಳಿಪಟ, ಮಿಂಚಾಗಿ ನೀನು ಪಂಚರಂಗಿ, ಉಡಿಸುವೆ ಬೆಳಕಿನ ಸೀರೆಯ, ಮನಸಾರೆ, ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ, ಡ್ರಾಮಾ, ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಪಂಚತಂತ್ರ, ಶೃಂಗಾರದ ಹೊಂಗೆ ಮರಹೂ ಬಿಟ್ಟಿದೆ. ಗರಡಿ ಒಂದು ಐಟಮ್ ಸಾಂಗ್ ಆಗುತ್ತೆ. ಐಟಮ್ ಸಾಂಗ್ ಡೀಸೆಂಟಾಗಿ ಬರೆಯೋ ಏಕೈಕ ಕ್ಯಾಟಗರಿ ನೀವಪ್ಪ, ಗೊತ್ತಾ? ನನ್ನ ಫ್ರೆಂಡ್ಸ್ಗೆಲ್ಲ ಅಪ್ಪ ಬರೆಯೋ ಐಟಮ್ ಸಾಂಗ್ಸ್ ತುಂಬ ಇಷ್ಟ. ಹೌದಾ? ನಾನು ಹಂಗಿಲ್ಲ ಅಂತ. ಗರಡಿ ಯಾವ್ದು ಸಾಂಗು? ಅದು ಕರ್ನಾಟಕದ ಅನ್ಕೊಂಡ್ಬಿಟ್ಟಿದ್ದಾರೆ. ಹೊಡಿನೇ ಕರೆಕ್ಟ್. ಗರಡಿ ಅಂದ್ರೆ ಕರ್ನಾಟಕದ ಮನಕ. ಹಿತ್ತಲಕ್ಕೆ ಕರಿಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ. ಓಕೆ, ಈಗ ಹೀರೋಗಳ ಹೆಸರು ಹೇಳ್ತೀನಿ. ಆ ಹೀರೋಗಳಿಗೆ ಅಪ್ಪ ಬರೆದಿರೋ ಹಾಡು ಯಾವುದು ಅಂತ ಯಾವ್ದಾದ್ರು ಒಂದು ಸಾಂಗ್ ಫಟ್ ಅಂತ ಹೇಳಬೇಕು. ಓಕೆನಾ? ಸುದೀಪ್ ಅವರು. ಓ ಮೈ, ಸುದೀಪಿಗೆ ಎಷ್ಟು ಹಾಡು ಬಂದಿದ್ದಾರೆ. ಓ ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ಟೇಷನ್. ದರ್ಶನ್ ಅವರು. ಶೇಕ್ ಇಟ್ ಪುಷ್ಪವತಿ. ಅಪ್ಪು ಸರ್. ಹೆಸರು ಪೂರ್ತಿ ಹೇಳದೆ ಯಶ್ ಅವರು. ಈಗಿನ ಹೇಳ್ದಲ್ಲ. ಈಗ ತಾನೇ ಹೇಳಿಲ್ಲ. ಚಂದುಟಿಯ ಪಕ್ಕದಲ್ಲಿ ನೀನಾಸಂ ಸತೀಶ್. ಹೇಳು ಶಿವ ಯಾಕಿಂಗಾದೆ, ಯಾಕಿಷ್ಟು ವೀಕಾದೆ. ಗಣೇಶ್ ಅವರು. ರೂಪಸಿ ಸುಮ್ಮನೆ ಹೇಗೆ. ಜೈನ್ ಸರ್ ಬರ್ದಿರೋದು. ಹೌದಾ? ಮುಗುಳು ನಗೆ ನೀ ಹೇಳು, ಮುಗುಳು ನಗೆ ನೀ. ರಕ್ಷಿತ್ ಶೆಟ್ಟಿ. ಬೇಸರ ಕಾತರ ಕಟ್ಟ ಹಳೆ ಹಾಡು. ಶಿವಣ್ಣ. ನೀಟದೇನೆ ವೀಣೆಯೊಂದು ಟೊಯ್ಯನ ಬಹುದು. ಶರಣ್. ಶರಣ್ ಯಾವ್ದು? ಆಲ್ಕೋಹಾಲ್. ನಾವ್ ಮನೆಗೆ ಹೋಗೋದಿಲ್ಲ. ದುನಿಯಾ ವಿಜಯ್ ಅವರು. ಹಳೆ ಪಾತ್ರೆ ಹಳೆ ಕಬ್ಬಣ. ಉಪೇಂದ್ರ ಅವರು. ಡಿಗಡಿಗಿರಿ ಡಿಗಡಿ. ಉಪೇಂದ್ರ ಆಕ್ಟ್ ಮಾಡಿರೋ ಯಾವುದು? ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕೇಳಿದ್ವಿ. ಹಾ, ಅದು ಅಪ್ಪ ಬರ್ತಿದ್ದ. ನೀನು ನಾಳೆನೇ ಸ್ಕೂಲ್ ಬಿಟ್ಬಿಟ್ಟು ಇದನ್ನೆಲ್ಲ ನೋಡ್ಕೊ. ಕರೆಸ್ಪಾಂಡೆನ್ಸ್ ಕೋರ್ಸ್ ತಗೋ. ಅಪ್ಪ ಬರೆದಿರೋ ಎಲ್ಲ ಹಾಡುಗಳನ್ನ ಕೇಳ್ಬಿಟ್ಟು ಒಂದು ಪುಸ್ತಕ ನೀನೇ ಮಾಡು.
ಕರೆಸ್ಪಾಂಡೆನ್ಸಲ್ಲಿ ಓದ್ಕೊಂಡು. ಸೊ ನಾಳೆಯಿಂದ ನಾವು ನೆಕ್ಸ್ಟ್ ಇಂಟರ್ವ್ಯೂ ಬರೋ ಅಷ್ಟರಲ್ಲಿ ನಿಮ್ಮ ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ ಒಂದು ಇಂಟರ್ವ್ಯೂ ಮಾಡ್ತೀನಿ. ಓಕೆನಾ? ಆವಾಗ ಕರೆಕ್ಟಾಗಿ ಹೇಳಬೇಕಲ್ಲ. ಐ ಬಿ ರೆಡಿ. ಪಂಚಮಿ ಬಗ್ಗೆ 4 ಸುಳ್ಳು ಹೇಳು. ಅವಳು ತುಂಬ ನೋಡಕ್ಕೆ ತುಂಬ ಚೆನ್ನಾಗಿದ್ದಾಳೆ. ಓ ಮೈ ಸುಳ್ಳ. ಅವಳ ಫೇವ್ರೆಟ್ ಚೈಲ್ಡ್. ಅವಳು ತುಂಬ ನಿಜ ಹೇಳ್ತಾಳೆ. ಅವಳಿಗೆ ತುಂಬ ಫ್ರೆಂಡ್ಸ್ ಇದ್ದಾರೆ. ಪಂಚಮಿ ಬಗ್ಗೆ ಒಂದು 3 ಒಳ್ಳೆ ಮಾತು ಹೇಳು. ಅವಳು ತುಂಬ ಫ್ರೆಂಡ್ಲಿ. ಅವಳು ಯಾವಾಗಲೂ ನನ್ನ ನಗ್ನಗ್ತಾ ಇರ್ತಾಳೆ. ಪಾಪ ಎದುರ್ಕೊಂಡ್ಬಿಟ್ಟಿದ್ದಾರೆ. ಸರ್, ಒಂದು ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರ, ದೇವ್ರ ಪ್ರತ್ಯಕ್ಷ ಆಗ್ತಾನೆ, ಒಂದು ಸಜೆಷನ್ ಕೊಡ್ತಾನೆ. ಅದೇ ಟೈಮಲ್ಲಿ ಮೇಡಮ್ ಒಂದು ಸಜೆಷನ್ ಕೊಡ್ತಾರೆ. ದೇವ್ರ ಸಜೆಷನ್ ತೊಗೊಂತೀರಾ, ಮೇಡಮ್ ತೊಗೊಂತೀರಾ? ಇದನ್ನು ಕೇಳಿ ಅವ್ನು ಕೇಳ್ತೀನಿ. ಅವರು ಎರಡೂ ತಗೊಳ್ತಾರೆ, ಆದರೆ ಎರಡೂ ಮಾಡಲ್ಲ, ಬೇರೆ ಏನೋ ಮಾಡಿರ್ತಾರೆ. ಮೂರನೇದು ಅವರು ಒಂದು ಹಾಡು ಬರೀತಾರೆ. ಇದೊಂದು ಹಾಡು ಯಾವುದು ಅಂತ ಹೇಳಿ ನೀವು. ಐ ಟ್ರೈ. ಮದುವೆ ದಿನ ಮಾಜಿ ಹುಡುಗಿರೆಲ್ಲ ಸೀರೆ ಉಟ್ಕೊಂಬಂದ್ರೆ ಅಕ್ಕಿ ಕಾಳು ಯಾರಿಗೆ ಹಾಕುವ? ಹೌದು. ಲವ್ ದಬ್ಬ ಕೊಂಡ ಮೇಲೂ ಬೇರೆ ಯಾರನ್ನೋ ಕಟ್ಟಿಕೊಂಡ್ರು ಚೆನ್ನಾಗೆ ಮಕ್ಕಳು ಹುಟ್ಟಲ್ವಾ? ಗೊತ್ತಾ? ಅಮರ ಹಳೆ ನೆನಪು, ಅಮರ ಹಳೆ ನೆನಪು. ಸರ್ ಒಂಚೂರು ಕೈ ತೆಗೀರಿ ಸರ್. ಅಲ್ಲಿ ಇನ್ನೊಬ್ರು ಕೂತ್ಕೊಳ್ಳೋಕೆ ಜಾಗ ಇದೆ. ಇನ್ನೊಬ್ರು ಯಾರಾದರೂ ಇದ್ರೆ ಮನೇಲಿ ಕರೆಸ್ಬಿಡಿ. ತುಂಬ ಕುಟುಂಬ ಅದ, ತೋರಿಸ್ಬಿಡ್ತೀನಿ. ಪಂಚಮಿ ಮೇಲ್ ಬಾ. ಬರ್ತಾರಾ? ಇದಾರಾ? ಬರ್ತೀವಿ. ಅವ್ರದ್ದು ಏನೇನು ಸ್ಪೆಷಲ್ ಕ್ಯಾರೆಕ್ಟರ್ ಹೇಳ್ಬಿಡಿ, ಕೇಳ್ತೀನಿ ಬಂದಿದ ತಕ್ಷಣ. ಜಾಸ್ತಿ ಮಾತಾಡಲ್ಲ, ತುಂಬ ಬೇಗ ನಾಚಿಕೆ ಪಡ್ಕೊಂಡ್ಬಿಡ್ತಾಳೆ. ಬಟ್ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಸಲ್ಲ. ಓ ಹೌದು, ಸೂಪರ್. ಬಂದರು, ಟ್ರೈ ಮಾಡಿ. ಬಂದರು ಹೇಳಿ ಎಲ್ಲ. ನಮಸ್ಕಾರ, ನಾನು ಪಂಚಮಿ ಅಂತ. ಇಲ್ಲಿ ಈ ಕ್ಯಾಮ್ರಾ. ನಮಸ್ಕಾರ, ನಾನು ಪಂಚಮಿ. ಒಂದು ನಿಮಿಷ. ನಮಸ್ಕಾರ ಹೆಂಗ್ ಮಾಡೋದು ಪಂಚಮಿ? ಹಾಂ ಹೇಳಿ. ಮಾತಾಡು. ನಮಸ್ಕಾರ, ನನ್ನ ಹೆಸರು ಪಂಚಮಿ. ಯಾರ ಮಗಳು? ಯೋಗರಾಜ್ ಭಟ್ ಮಗಳು. ಏನು ಮಾಡ್ತಾರೆ ಯೋಗರಾಜ್ ಭಟ್? ಫಿಲ್ಮ್ ಡೈರೆಕ್ಟ್ ಮಾಡ್ತಾರೆ. ಓ, ನೀವು ಹೊಸ್ತಾನಂಟೆ ನೇನು ಅದ್ದಂಟಾನ ಅದೆಲ್ಲ ಅವ್ರ ತಾನೇ ತೆಗ್ದಿರೋದು? ಮತ್ತೆ ಅವ್ರು ಕನ್ನಡ ಫಿಲ್ಮ್ ಡೈರೆಕ್ಟರ್. ಕನ್ನಡ? ಓ, ದಿ ವಿಲನ್. ಓ ಭ್ರಮೆ ಇಲ್ಲ, ಮುಂಗಾರು ಮಳೆ. ಮುಂಗಾರು ಮಳೆ. ಮುಂಗಾರು ಮಳೆ 2. ಮುಂಗಾರು ಮಳೆ 1 ಅವರೇ ತೆಗ್ದಿರೋದಾ? ಓ, ಮತ್ತೆ ಬೇರೆ ಏನು ಮಾಡ್ತಾರೆ? ಡೈಲಾಗ್ಸ್ ಬರೀತಾರೆ, ಸಾಂಗ್ ಬರೀತಾರೆ. ಬೇರೆ ಏನು ಕೆಲಸ ಮಾಡ್ತಾರೆ? ಗೊತ್ತಿಲ್ಲ. ಅಮ್ಮ ಹೇಳಿದ ಏನು ಕೆಲಸನೂ ಮಾಡೋದಾ? ಮಾಡ್ತಾರೆ. ಅಪ್ಪ ಏನು ಮಾಡ್ತಾರೆ ಅಂದರೆ ಅಮ್ಮ ಹೇಳಿದ ಎಲ್ಲ ಕೆಲಸ ಮಾಡ್ತಾರೆ ಅನ್ಬೇಕು. ಓಕೆ. ಅವ್ರು ಕೋಪ ಬಂದು ಹೊಡೆದ್ಗಿಡ್ದು ಹೋಗ್ಬಿಟ್ಟ. ನೀವು ಸಂಗೀತ ಕಲಿತಾ ಇದ್ದೀರಾ? ಇಲ್ಲ. ಎಷ್ಟನೇ ಕ್ಲಾಸ್ ನೀವು? 6th ಹೋಗ್ತಾ ಇದ್ದೀನಿ. ಕ್ರಿಕೆಟ್ ನೋಡ್ತೀರಾ? ಹಾಕಿದ್ರೆ ನೋಡ್ತೀನಿ. ನಿನ್ಗಿದು ಬೇಕಿತ್ತ ಮಗನೇ. ಸೀರಿಯಲ್ ನೋಡ್ತೀರಾ? ಇಲ್ಲ. ಅಪ್ಪ ಸಾಂಗ್ಸ್ ಎಲ್ಲ ಗೊತ್ತಾ? ಇಲ್ಲ. ಜಯಂತ್ ಕಾಕಿಣಿ ಅವ್ರ ಹೆಸರು ಕೇಳಿದ್ದೀರಾ? ಅವ್ರ ಸಾಂಗ್ಸ್ ಎಲ್ಲ ಗೊತ್ತಾ? ಒಳ್ಳೆ ಭವಿಷ್ಯ ಇದೆ ನಿಮಗೆ. ಓಕೆ, ಏನು ನಿಮ್ಮ ಹಾಬೀಸ್ ಏನು? ಏನೂ ಇಲ್ಲ, ಬರೆಯೋದು ಮಾತ್ರ. ಬುಕ್ಸ್. ಓ ಹೌದಾ? ಓದ್ತಾಳೆ. ಸೂಪರ್. ನಿಮ್ಮ ಅಕ್ಕ ಒಳ್ಳೆಯವರ, ನೀವು ಒಳ್ಳೆಯವರ? ಅಮ್ಮನ ಕೇಳಿ. ಅಮ್ಮನ ಕೇಳಿ ಹೇಳ್ತೀರಾ? ಅಪ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಎಲ್ಲ ಬಂದಿದ್ದಾರೆ ಯಾವತ್ತಾದರೂ? ಒಂದು ಸತಿ. ಯಾವಾಗ? ನರ್ಸರಿಲಿದ್ದಾಗ. ಓ, ನಿಂಗೆ ನೆನಪಿದ್ಯಾ ನೀನು ನರ್ಸರಿಲಿದ್ದಾಗ ಅಪ್ಪ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬಂದಿದ್ದು? ಏನು ಮಾತಾಡಿದ್ರು? ಅವರು ಕನ್ನಡ ಹೇಳ್ಕೊಡ್ತೀರ ನರ್ಸರಿನಲ್ಲಿ. ಕನ್ನಡ. ಅಪ್ಪ ಸ್ಕೂಲ್ ಮೇಡಮ್ ಕೇಳಿದ್ದು. ಸೂಪರ್. ಇವಳು ಚಿಕ್ಕವಳಿದ್ದಾಗ ಇನ್ನೊಂದು ಯಾವುದೋ ಸ್ಕೂಲಿಗೆ ಸೇರಿಸೋದು ಏನೋ ಆಗಿತ್ತು. ಆ ಮೀಟಿಂಗಿಗೆ ಹೋಗಿದ್ದೆ. ಇವು ಆಟ ಆಡ್ಕೊಂಡಿದ್ವು 2. ಅವರು ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತೀವಿ, ಸ್ಪೋರ್ಟ್ಸ್ ಇದು ಇರುತ್ತೆ, ಟ್ರಿಪ್ ಕರ್ಕೊಂಡು ಹೋಗ್ತೀವಿ, ಬರೀ ಇದೇ ಹೇಳಿದ್ರು. ಪಾಠ ಯಾವಾಗ ಮಾಡ್ತೀರಾ ಕೇಳಿದೆ. ಅವತ್ತಿಂದ ಬರಬೇಡ ನೀನು ಅಂತ ನನ್ನ ಹೆಂಡತಿ ಫರ್ಮಾನ್ ಹೊರಡಿಸಿದ್ರು. ಆ ಸ್ಕೂಲ್ ಬದಲು ಅಕ್ಕನ ಸ್ಕೂಲ್ಗೆ ಹಾಕಿದ್ವಿ.
ಅಕ್ಕನ ಜಗಳ ಎಲ್ಲ ಆಡ್ತೀರಾ? ನಿಮ್ಮಿಬ್ಬರಲ್ಲಿ ಯಾರು ಒಳ್ಳೆಯವರು? ಅಮ್ಮನ ಕೇಳಬೇಕು. ಕನ್ನಡ ಓದಕ್ಕೆ ಬರುತ್ತಾ? ಸೂಪರ್. ಒಂದು ಟೀ ಶರ್ಟ್ ಕೊಡ್ತೀನಿ, ಅದ್ರ ಮೇಲೆ ಏನಿದೆ ಅಂತ ಓದಬೇಕು. ನಿಮ್ಮಿಬ್ಬರಿಗೂ ಒಂದು ಟೀ ಶರ್ಟ್ ಕೊಡ್ತೀನಿ. ಓಕೆ, ಇದು ನಿಂಗೆ, ಇದು ಅಕ್ಕಂಗೆ. ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ. ಕನ್ನಡತಿ. ಸೂಪರ್ ಅಲ್ಲ? ಥ್ಯಾಂಕ್ ಯು ಸೋ ಮಚ್. ನೀವು ಇಂಟರ್ವ್ಯೂ ನೋಡಿ ಯೂಟ್ಯೂಬಲ್ಲಿ. ಏನಂದರೆ ಹೆಂಡತಿಗೂ ಹೀರೋಯಿನ್ಗೂ ಇರೋ ವ್ಯತ್ಯಾಸ ಏನು ಸರ್? ಹೆಂಡ್ರ ಮುಂದೆ ನಾವು ನಾಟಕ ಆಡಬೇಕು, ನಮ್ಮ ಮುಂದೆ ಹೀರೋಯಿನ್ಗಳು ನಾಟಕ ಆಡ್ತಾರೆ. ಸನ್ಯಾಸಿಗೂ ಸಂಸಾರಿಗೂ ಇರೋ ವ್ಯತ್ಯಾಸ ಏನು ಸರ್? ಏನು ವ್ಯತ್ಯಾಸ ಇದ್ರೆ ಏನು ಗುರು, ಸನ್ಯಾಸಿನೇ ಕಟ್ಕೊಂಡಿದ್ದು ರಂಭೆ ಋಷಿ ಮೇನಕ್ಕೆ ಎಲ್ಲ, ಅದು ಸಂಸಾರಿಗೆ ಉರಿತದೆ. ನಿಮ್ಮ ಸಿನಿಮಾ ರಿಲೀಸ್ ಟೈಮಲ್ಲಿ ಒಬ್ಬರು ಫ್ಯಾನು ಮುತ್ತು ಕೊಡ್ತಾರೆ ಸರ್ ನಿಮಗೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಎಲ್ಲಿ ಹೋದ್ರು ಅವರು, ಮತ್ತೆ ಸಿಕ್ಕಿದ್ರಾ, ಏನು ಕತೆ? ಅದು ಎಷ್ಟು ವರ್ಷಗಳ ಸಂಬಂಧ? ಅದು ಯಾಕೆ ಅಲ್ಲಿ ರಿವೀಲ್ ಆಗೋಯ್ತು, ಏನು ಕತೆ? ಅವನು ಥಿಯೇಟ್ರ್ ಮುಂದೆನೇ ಇರ್ತಾನೆ, ಯಾವಾಗಲೂ ಸಿಗ್ತಾನೆ. ಹೌದು. ನೋಡಿದ್ರೆ ಮೇಡಮ್ ನೀವು ಅದನ್ನ? ನೋಡ್ದು. ನಿಮ್ಮ ಮಗಳು ಅವಾಗ ವೀಡಿಯೋ ಮಾಡಿದ್ರು, ದಯವಿಟ್ಟು ನಮ್ಮ ಅಪ್ಪಂಗೆ ಯಾರು ಮುತ್ತು ಕೊಡಬೇಡಿ. ಹೌದು, ಕರೆಕ್ಟ್. ತಮಟೆ ಕೊಡಬೇಡಿ, ಮುತ್ತು ಕೊಡಬೇಡಿ. ಅವರಲ್ಲೂ ಒಳಗಡೆ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಬಾಸ್ ಸಾಂಗ್ಸ್ಗಳನ್ನೆಲ್ಲ ಇದು ಮಾಡ್ತಾರೆ, ಒಳ್ಳೆ ತಮಟೆ ಬರ್ಸ್ತಾರೆ. ಅವ್ರು ಕಲ್ತಿದ್ದಾರಂತೆ ಕೂಡ. ಚೆನ್ನಾಗಿ ಎಕ್ಸ್ಪರ್ಟ್ ಥರನೇ ಬಾರಿಸಿದ್ರು ಅವತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ನಮ್ಮ ಕ್ಲಿನಿಕಲ್ಲಿ ನಿಮ್ಮಿಬ್ಬರನ್ನ ಇಂಟರ್ವ್ಯೂ ಮಾಡಬೇಕು ಅನ್ನೋದು ತುಂಬ ದಿನಗಳ ಆಸೆ ಇತ್ತು. ನಾನು ತುಂಬ ಸಲ ಹೇಳಿದ್ದೀನಿ, ಇವಾಗಲೂ ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಸರೇ ನಮ್ಮ ಚಾನೆಲ್ನ ಲಾಂಚ್ ಮಾಡಬೇಕಿತ್ತು, ಕಾರಣಾಂತರಗಳಿಂದ ಮತ್ತು ಅವರ ಬ್ಯುಸಿ ಶೆಡ್ಯೂಲ್ನಿಂದ ಆಗಿರಲಿಲ್ಲ. ಹಾಗಾಗಿ 1 ವರ್ಷದ ಪುಣ್ಯ ಸ್ಮರಣೆಯಲ್ಲಿ ನಾವು ಈ ಯುಗಾದಿ ಸಂಭ್ರಮಕ್ಕೆ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ನಿಮಗೆ ಸುದರ್ಶನ್ ಸಿಲ್ಕ್ಸ್ ಅವರಿಂದ ಒಂದು ಗಿಫ್ಟ್ ಇದೆ ಮೇಡಮ್. ಸುದರ್ಶನ್ ಸಿಲ್ಕ್ಸ್ ಚಿಕ್ಕಪೇಟೆ ಮತ್ತು ಮಾರ್ತಹಳ್ಳಿಲಿ ಇವ್ರದ್ದು ಅಂಗಡಿ ಇದೆ. ಫ್ರೀ ಆದಾಗೆಲ್ಲ ಹೋಗಿ, ದುಡ್ಡು ಕೊಟ್ಟರೆ ಸೀರೆ ಕೊಡ್ತಾರೆ, ತೊಗೊಂಬನ್ನಿ. ಬಟ್ ಸರ್ಗೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಇದೆ. ರಾಗ ಆರ್ಟ್ಸ್ ಸರ್ ಜಯನಗರ ಮತ್ತು HSR ಲೇಔಟಲ್ಲಿದೆ. ಇದು ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರೋ ಗಿಫ್ಟು. ಏನಿದು ನೋಡಿ ಸರ್, ಓಪನ್ ಮಾಡಿ. ಮಾಡ್ಬೋದಾ ಇಲ್ಲೇ? ಹಾಂ ಮಾಡಿ ಸರ್. ಈ ಗಿಫ್ಟು ಸರ್ ರಾಗ ಆರ್ಟ್ಸು HSR ಲೇಔಟ್ ಮತ್ತು ಜಯನಗರಲ್ಲಿದೆ. ರಾಗ ಆರ್ಟ್ಸ್ನವ್ರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ. ನಿಮ್ಮ ಮನೆಗೆ ಬಂದೆ ಸರ್, ನಿಮ್ಮ ಮನೆಗೆ ಬಂದರೆ ಮನೆಗೆ ಹೆಸರು ಇರಲಿಲ್ಲ, ಮನೆಗೆ ಬೋರ್ಡ್ ಇರಲಿಲ್ಲ, ಯೋಗರಾಜ್ ಭಟ್ ಅಂತ ಒಂದು ಹೆಸರು ಇರಲಿಲ್ಲ. ಅವಾಗ ಇಲ್ಲ ಈ ಬೋರ್ಡ್ ಕೊಡಬೇಕು ಅಂತ ಅನಿಸ್ತು. ನಾನು ಕೇಳಿದೆ ಮೇಡಮ್ನ, ಯಾಕೆ ನಿಮ್ಮ ಮನೆಗೆ ಹೆಸರಿಲ್ವ ಮೇಡಮ್ ಅಂತ. ಎಲ್ಲರಿಗೂ ಏನೇನೋ ಹೆಸರು ಸಜೆಸ್ಟ್ ಮಾಡ್ತಾರೆ, ನಿಮ್ಮ ಮನೆಗೆ ಒಂದು ಹೆಸರು ಇಟ್ಕೋಬೋದಾಗಿತ್ತಲ್ವಾ? ಮನೆಗೆ ಒಂದು ಹೆಸರು ಅಂತ ಬೇಕಾ? ಸೊ ಅದಕ್ಕೆ ಅಟ್ಲೀಸ್ಟು ಭಟ್ ಸರ್ ಮನೆ ಅಂತ ಗೊತ್ತಾಗಲಿ ಜನಕ್ಕೆ ಅಂತ. ಇದು ರಾಗ ಆರ್ಟ್ಸಲ್ಲಿ 50 ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಐಟಮ್ ಇದೆ. ಆ್ಯಂಟಿಕ್ ಪೀಸಸ್ಸು, ತಂಜಾವೂರು ಪೇಂಟಿಂಗ್ಸು, ಗಿಫ್ಟ್ ಐಟಮ್ಸು, ಇದೆಲ್ಲ ಜಯನಗರ್ ಮತ್ತು HSR ಲೇಔಟಲ್ಲಿದೆ. ಸೊ ಯಾವಾಗಾದ್ರು ಫ್ರೀ ಆದಾಗ ಹೋಗಿ. ಮನೆಗೆ ಡಿಸೈನರಿ ಐಟಮ್ಸ್ ಇದೆ, ದೇವ್ರ ಮನೆಗೆ ಬೇಕಾಗಿರೋ ಇದು ಆ ಥರದ್ದು ಏನೇನೋ ತುಂಬ ಇದೆ. ಹೇಗೆ ಅನ್ನಿಸ್ತು ನಮ್ಮ ಕೀರ್ತಿ ENT ಕ್ಲಿನಿಕ್? ತುಂಬ ಚೆನ್ನಾಗಿತ್ತು. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಸುಮಾರೆಲ್ಲ ವಿಷಯಗಳು ತಿಳ್ಕೊಂಡೆ ನಾನು ಇವತ್ತು ನಿಮ್ಮಿಂದ. ಇನ್ನೂ ತುಂಬ ಎಲ್ಲ ನೋಡಿ ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟಿದೆ. ಚೆನ್ನಾಗಿತ್ತು, ಒಂಥರ ಖುಷಿಯಾಗಿತ್ತು. ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ಮತ್ತೆ ಬರ್ತಾ ಇರಿ ನಮ್ಮ ಮನೆಗೆ. ಇದು ನಮ್ಮ ಮನೆ ಇವತ್ತು ಇನ್ಮೇಲೆ. ಹೇಳಿ ಸರ್, ಹೇಗೆ ಅನ್ನಿಸ್ತು ಸರ್ ನಮ್ಮ ಚಾನಲ್? ಇಷ್ಟೊಂದು ಕಾರ್ಯಕ್ರಮಗಳ ಸಂತೆ, ಈ ಸಂತೆ ಅನ್ನೋಕ್ಕಿಂತ ದೊಡ್ಡ ಜಾತ್ರೆನೇ ಇದು. ಈ ಮೊಬೈಲು, ಟೆಲಿವಿಷನ್ನು, ಎಲ್ಲೆಲ್ಲಿ ವಿಡಿಯೋ ಪ್ಲೇ ಆಗ್ತದೆ ಅಲ್ಲೆಲ್ಲ ಏನೋ ಬರ್ತಾನೆ ಇರ್ತದೆ. ಅದರ ಮಧ್ಯೆ ಒಂದು ENT ಅನ್ನೋ ಒಂದು ಪುಟ್ಟ ಹೆಸರಿಟ್ಕೊಂಡು ನೀವು ಶುರು ಮಾಡಿ ಎಷ್ಟೊಂದು ವರ್ಷ ಆಯಿತಾ? ಇಲ್ಲಿ ಬರೋ ಅತಿಥಿಗಳು, ನಿನ್ನ ಸೆನ್ಸ್ ಆಫ್ ಹ್ಯೂಮರು, ನೀನು ಅದನ್ನು ಕಟ್ತಿರೋ ರೀತಿ ಎಲ್ಲವೂ ಸೇರಿ ಇವಾಗ ಜನ ನಿನ್ನ ಚಾನೆಲ್ ನೋಡ್ತಿದ್ದಾರೆ. ನಾವಿಲ್ಲಿ ಕೂತ್ಕೊಳ್ಳೋದು, ಮತ್ತೊಬ್ಬರು ಕೂತ್ಕೊಳ್ಳೋದು ದೊಡ್ಡದಲ್ಲ, ಮಂದಿ ಅದನ್ನು ನೋಡಬೇಕು. ಅದು ತುಂಬ ಕಷ್ಟದಿದೆ ಇವತ್ತು. ಆ ಕೆಲಸ ಮಾಡಿದ್ದಕ್ಕೆ ಜನತೆಗೆ, ನಿನ್ನ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಇಲ್ಲಿ ಯಾರ್ಯಾರು ಕಾರ್ಯಕ್ರಮದಲ್ಲಿ ಕೂತಿದ್ದಾರೆ ಅವರೆಲ್ಲರ ಪರವಾಗಿ ಜನತೆಗೊಂದು ಥ್ಯಾಂಕ್ಸ್. ನೋಡಿಸ್ಕೊಂಡು ಹೋಗ್ತಿದೆ ಅನ್ನೋದೇ ನಿನ್ನ ಯಶಸ್ಸು. ಈ ಯಶಸ್ಸು ಯಾವಾಗಲೂ ಹೀಗೆ ಇರಲಿ.
ಜೈ ENT. ಇದಾಗಿತ್ತು ನಮ್ಮ ಯೋಗರಾಜ್ ಭಟ್ ಅವರ ವಿಶೇಷ. ಇದು ಒಂಥರ ಫ್ಯಾನ್ ಬಾಯ್ ಮೂಮೆಂಟ್ ಆಗಿತ್ತು. ಇದು ಒಂಥರ ವಿಶೇಷ ತೃಪ್ತಿ ಕೊಟ್ಟ ಕಾರ್ಯಕ್ರಮ. ನಿಮಗೆ ಹೇಗನ್ನಿಸ್ತು ಈ ಕಾರ್ಯಕ್ರಮ ನೋಡಿ? ಡೈರೆಕ್ಟಾಗಿ ಕಮೆಂಟ್ ಮಾಡಿ. ಏನೇನು ಸಜೆಷನ್ ಇದೆ, ಏನೇನು ಕಾಂಪ್ಲಿಮೆಂಟ್ಸ್ ಇದೆ ಎಲ್ಲವನ್ನು ಕೊಡಿ. ಥ್ಯಾಂಕ್ ಯು ಸೋ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.